ಏನಂತ ಫಸ್ಟ್ ನನ್ನ ಗಂಡ ಕಾಸು ಸುರಿಸ್ತಿಲ್ಲ ಅಂತ. ಗಂಡ ಕಾಸು ಸುರಿಸ್ತಿರ್ಲಿಲ್ವಂತೆ. ಹಳದಾದ್ಮೇಲೆ ಇನ್ನೂ ಮಲಗಿದಿಲ್ಲ ಬಡ್ಡಿ. ಬನ್ನಿ 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 ಮಾತಾಡ್ಕೊಂಡೆ ಓಡೋಣ. ನಡ್ಕೊಂಡೆ ಮಾತಾಡೋಣ. ಫುಲ್ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಯಾಕವ? ಅಯ್ಯಯ್ಯೋ ಬ್ಲ್ಯಾಕ್ ಕಲರ್ ತಾರ್ ಹಾಕ್ಸಲ್ ಹೋಗ್ತೀವಿ ಅಂತ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಹಾಕೊಂಡ್ಬಂದೋಳಂತೆ. ಕಾರ್ ತಗೊಂಡೋಗಿ ಅಲ್ಲಿ ಸ್ವಲ್ಪ ಗ್ರೀನರಿ ಎಲ್ಲ ನಿಂತ್ಕೊಂಡು ಒಂಚೂರು ಫೋಟೋ ತಗೊಳ್ಳೋಣ ಅಂತ. ಬಟ್ ಕಾರ್ನೇ ಇಲ್ಲ ಹಾಕ್ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ್ಬಿಡ್ತು. ವಿಧಿ ವಿಪರೀತ ನೋಡಿ ಗೈಸ್, ಎಲ್ಲಾರು ಹೊಡೆದ್ ಕಳಿಸ್ತವ್ರೆ ಪೊಲೀಸು. ನಿಮ್ಮಂತ ಹೋಗಿ ನೀರ್ಗೆ ಬಿದ್ದು ಸಾಯ್ತೀರ ಅಂತ. ಗೈಸ್ ಫೈನಲಿ ಸಾಗರ ಕಟ್ಟೆ ಒಳಗಡೆನೆ ಬಂದ್ಬಿಟ್ಟಿದ್ದೀವಿ ಗೈಸ್. ನಾವು ಸೆಟ್ಲ್ ಆದೇನವಾ? ಯಾವಾಗ ಬಂದ್ರಿ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್. ನಮ್ಮ ಈ ನ್ಯೂ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ತುಂಬಾ ದಿನ ಆದ್ಮೇಲೆ ವೆಲ್ಕಮ್ ಮಾಡ್ತಾ ಇದೀವಿ ಗೈಸ್. ಅಂಡ್ ಇದೊಂದು ಪುಟ್ಟ ಬ್ಲಾಗ್ ಆಗಿರುತ್ತೆ. ಪುಟ್ಟೆಷ್ಟು ಬ್ಲಾಗ್. ಸೊ ನಾನು ಇವತ್ತು ಗೈಸ್ ನಾವೆಲ್ಲೂ ಹೋಗೇ ಇಲ್ಲ. ಗಾಡಿ ತಗೊಂಡ್ ಬಂದ್ಮೇಲೆ 2 ದಿನ ಹುಷಾರಿರ್ಲಿಲ್ಲ. ಆಮೇಲೆ ಸಚಿನ್ಗೆ ಕಾಲು ಲಿಗಮೆಂಟ್ ಟೇರ್ ಆಯ್ತು. ಲಿಗಮೆಂಟ್ ಟೇರ್ ಆಗಿತ್ತು ಗೈಸ್, ಕಾಲು ಸೊ ಲಿಗಮೆಂಟ್ ಆಗಿದೆ. ದಿನ ಅವರು ಕಾರ್ ಓಡಿಸಿಲ್ಲ, ತಗೊಂಡು ಬಂದ್ವಿ. ನಾನೇ ಓಡಿಸ್ತಾ ಇದ್ದಿದ್ದು. ಅಂದ್ರೆ ನಾವು ಕಾರ್ ತಗೊಂಡ್ ಜಾಸ್ತಿ ಎಲ್ಲೂ ಹೋಗ್ತಿರ್ಲಿಲ್ಲ. ಮಳೆ ಬರ್ತಿರ್ಬೇಕಾದ್ರೆ ತಗೊಂಡ್ ಹೋದ್ರೆ ಇಲ್ಲಿ ಅಲ್ಲಿ ಹೋಗ್ತಿದ್ವಿ. ಹತ್ತತ್ರ ಡಿಸ್ಟೆನ್ಸ್ ನಾನು ಓಡಿಸ್ಕೊಂಡು ಹೋಗಿ ಬರ್ತಿದ್ದೆ. ಸೊ ಅವ್ರು ಲಿಗಮೆಂಟ್ ಟೇರ್ ಆಗಿ ಕಾರ್ ತೆಗ್ದಿರ್ಲಿಲ್ಲ. ಕಾನ್ಫಿಡೆನ್ಸ್ ಬರಲಿ ಅಂತ ಸೊ ಅದೊಂದು ಚಾನ್ಸ್. ಸೊ ಇವಳು ಕೊಡ್ತಾ ಇದ್ದೆ, ಇವಳು ಓಡಿಸ್ತಾ ಇದ್ಲು. ನಾನು ಓಡಿಸೇ ಇಲ್ಲ ಗೈಸ್, ಕಾರ್ ತಗೋಬಿಟ್ಟು. ಎಲ್ಲಾದ್ರೂ ಇವತ್ತಂತೂ ಮೈಸೂರಲ್ಲಿ ಬಿಸ್ಲಿಲ್ಲ, ಫುಲ್ಲು ಮೋಡ. ಒಂದ್ ಸ್ವಲ್ಪ ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ. ಬಟ್ ಇವಾಗ ಸ್ವಲ್ಪ ಬಿಸಿಲು ಬರ್ತಾ ಇದೆ ಅಂತ ಅನ್ಕೋತಾ ಇದೀವಿ. ಬಿಕಾಸ್ ನಾವು ಮೀನಾಕ್ಷಿಪುರಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗೋಣ ಅಂತ ಈ ಬ್ಲಾಗ್ ಶುರು ಮಾಡ್ತೀವಿ, ನಿಮ್ಗೂ ತೋರ್ಸೋಣ ಅಂತ. ಸೊ ಎಲ್ಲೂ ಹೋಗಿಲ್ಲ ಹೊರಗಡೆ. ತುಂಬಾ ದಿನ ಆಯ್ತು, ಬ್ಲಾಗು ಮಾಡಿಲ್ಲ. ಫ್ರೀ ಇದ್ವಿ ಆಕ್ಚುಲಿ. ಇವಾಗ ತುಂಬಾ ದಿನ ಆದ್ಮೇಲೆ ಈ ಸಂಜೆ ಇವತ್ತೇ ಫ್ರೀ ಇರೋದು. ವಿ ಆರ್ ಗೋಯಿಂಗ್ ಔಟ್. ವೀಕೆಂಡ್ ಇವತ್ತು ಶನಿವಾರ. ಸೊ ನಿಮ್ನು ಕರ್ಕೊಂಡು ಮೀನಾಕ್ಷಿಪುರ ಒಂದು ರೌಂಡ್ ಹಾಕ್ಸ್ಕೊಂಡು ಬರೋಣ ಅಂತ ಹೋಗಿ ಒಂದ್ ರೌಂಡ್ ಹಾಕೊಂಡು ವಾಪಸ್ ಬರೋಣ. ನಾವು ನಮ್ಮ 5 ಜನ ಫ್ರೆಂಡ್ಸ್ ಎಲ್ಲ ಹೋಗೋಣ ಅಂತ ತುಂಬಾ ಪ್ಲಾನ್ ಮಾಡಿದ್ವಿ. ಆಕ್ಚುಲಿ ನಮ್ದು ಕಬಿನಿಗೆ ಹೋಗೋ ಪ್ಲಾನ್ ಇದೆ ಗೈಸ್. ಆದ್ರೆ ಒಬ್ಬೊಬ್ರು ಒಂದೊಂದ್ ಕಡೆ ಬಿಸಿ ಇದಾರೆ, ಯಾರು ಈ ವೀಕೆಂಡ್ ಬರೋದಕ್ಕೆ ಆಗಿಲ್ಲ. ಅದ್ ಯಾವಾಗೂ ನೆಕ್ಸ್ಟ್ ಪೋಸ್ಟ್ಪೋನ್ ಆಯ್ತು, ಯಾವಾಗಾದ್ರೂ ಹೋಗ್ಬೇಕು ಅಲ್ಲಿಗೆ. ಸೊ ಈಗ ನಾವು ನಮ್ ಜೊತೆ ಶಿವಕುಮಾರ್ ಬರ್ತಾರೆ. ಇಷ್ಟೇ ಜನ ಮೀನಾಕ್ಷಿಪುರಕ್ಕೆ ಹೋಗಿ ಬರ್ತಾ ಇದೀವಿ. ಶಿವಕುಮಾರ್ ಜೊತೆ ಆನಂದ್. ಕೈ ನೋವು ಬತ್ತು ಕಣ ಹಿಡ್ಕೊಂಡು ಹಿಂಗೆ ಹಿಡ್ಕೊಂಡ್ರೆ ಕೈ ನೋವು ಬರ್ತದ. ಫೋನ್ ಬೇರೆ ಮಾಡ್ತಾರೆ ಗೈಸ್. ನಮ್ಮ ಉತ್ತರ ಕರ್ನಾಟಕ ಫ್ರೆಂಡ್ ಒಬ್ಬ ಅವನೇ, ನಿಮ್ಗೆ ಗೊತ್ತಿರುತ್ತೆ, ಆನಂದ್ ಅಂತ. ಅವರು ಲಾಸ್ಟ್ ಮಿನಿಟ್ ತನಕ ಬರ್ತೀನಿ ಅಂತ ಹೇಳಿರ್ತಾರೆ. ಇನ್ನೇನು ಹೊರಡ್ಬೇಕು, ಇಲ್ಲ ಬರಲ್ಲ ಹೋಗ್ಬಿಡ್ತೀನಿ ಅಂತಾರೆ. ಈಗ ಹಂಗೆ ಫೋನ್ ಬಂತು, ನಾವು ಬರಲ್ಲ ಅಂತ ಹೇಳಕ್ ಫೋನ್ ಮಾಡ್ತಿದಾರೇನೋ ಅನ್ಕೊಂಡ್ವಿ. ನೋಡಿದ್ರೆ ಮಳೆ ಬರ್ತಾ ಇದೆ ಅಂತೆ ಅಲ್ಲಿ ಕುಕ್ರಳ್ಳಿ ಕೆರೆ ಹತ್ರ. ಸಿಟಿಗೆ ಹೋಗಿದ್ದಾನೆ, ಕುಕ್ರಳ್ಳಿ ಕೆರೆ ಹತ್ರ ಮಳೆ ಬರ್ತಾ ಇದೆ. ನಮ್ಮ ಮನೆ ಹತ್ರ ಬಿಸಿಲಿದೆ. ನೀವ್ ಹಂಗ ಅನ್ಕೊಂಡಿದ್ದೀರಿ, ಅವ್ನು ಮಳೆ ಬರ್ತೈತೆ ಎಲ್ಲೋ ಕೂತಿರ್ತಾನೆ. ಸುಮ್ಮನೆ ಮಳೆ ಬರ್ತೈತೆ ಅಂತ ಹೇಳಿರವ, ಏನು ಮಾತಾಡಲ್ಲ ಅನ್ಬಿಟ್ಟು ಮಾಡಿರೋದು ನಾಟಕ ಹೊಡಿಯೋದು. ಬಟ್ ಗೊತ್ತಿಲ್ಲ ಗೈಸ್, ಮಳೆ ಬರ್ದಿರಲಿ ಪ್ಲೀಸ್. ಬಿಕಾಸ್ ಅಲ್ಲೆಲ್ಲ ಆಚೆ ನಿಂತ್ಕೊಂಡು ನಾವೆಲ್ಲ ಏನು ಹೋಗಿದೆ ವೇಸ್ಟ್ ಆಗ್ಬಿಡುತ್ತೆ. ಬಟ್ ಅಂದರೂ ಸ್ವಲ್ಪ ಮಳೆ ಬರೋ ಥರ ಇದ್ರು ಏನು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರಲ್ಲ ಅಂತೇನಿಲ್ಲ. ನೋಡೋಣ ಯಾವ ಥರ ಇರುತ್ತೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಸದ್ಯಕ್ಕೆ ಈಗ ಆನಂದ್ ಬಂದ ತಕ್ಷಣ ಹೊರಡದೆ ಶಿವ ಅಂತ. ಗೈಸ್ ನಮಗೆ ಒಂದು ಗೊತ್ತಾಗಿದೆ, ಇನ್ನು ಯಾವುದೇ ಕಾರಣಕ್ಕೂ ಯಾವುದೇ ಇದಕ್ಕೂ ಆನಂದನ್ನು ಆ ವ್ಯಕ್ತಿನ ಕರಿಬಾರ್ದು ಅಂತ ಡಿಸೈಡ್ ಮಾಡಿದ್ವಿ. ಎಲ್ಲ ಕಡೆ ನಿಮ್ಮದೇ ಆಗಿದ್ದೆ. ಯಾರೇನು ಫ್ರೆಂಡ್ಸ್ ಮಾಡ್ತೀವಿ ನಮಗೆ? ನನ್ನಿಂದ ಇವ್ರಿಗೆಲ್ಲ ಫ್ರೆಂಡ್ ಆಗಿದ್ದು ಗೈಸ್. ನೋಡಿ ಈಗ ಇವರು ಕಾಯಬೇಕು, ಆ ವ್ಯಕ್ತಿಗೆ ಬಂದವನೇ ಎಲ್ಲ ಕಾಯಿಸ್ಬೇಕು ಗೈಸ್. ನಮ್ಮ ಕಾರ್ಗೆ ಅಯ್ಯೋ ಸಾರಿ ಚಿನ್ನು, ನಿನ್ನ ಹೊಸ್ತಾಗಿ ತಗೋಬಿಟ್ಟು ಈ ಥರ ನಿನ್ನ ನೋಡಿ ಗೈಸ್ ಹೆಂಗಾಗೈತೆ. ನಮ್ಮ ಕಡೆ ಒಂದು ಗಾದೆ ಐತೆ ಹೇಳ ಏನಂತ? ಫಸ್ಟ್ ನನ್ನ ಗಂಡ ಕಾಸು ಸುರಿಸ್ತಿಲ್ಲ ಅಂತ. ಗಂಡ ಕಾಸು ಸುರಿಸ್ತಿರ್ಲಿಲ್ವಂತೆ. ಹಳದಾದ್ಮೇಲೆ ಇನ್ನೂ ಮಲಗಿದಿಲ್ಲ ಬಡ್ಡಿ. ಹಂಗಾಯ್ತು ನಾನು ಪಾಪ ಇವಾಗ ಈಗಂತ. ಈಗ ನೋಡು ಹೆಂಗ್ ಬಿಟ್ಟಿಗೆ. ವಸ್ತ್ರ ಈಗಲೂ ಹೊಸದೇ ಅಲ್ವಾ? ದಿನ ಹೊಸಕೈ ತಗಿಲ್ಲ ಅಂದ್ರೂ ಹೊಸಲ ಬಂದ್ಬಿಟ್ಟು ಕವರ್ ಆದ್ರೂ ತಂದು ಹಾಕ್ಬೇಕು ನೀನು. ಕವರ್ ಇನ್ನೂ ತಗೊಂಡಿಲ್ಲ ಗೈಸ್. ಐ ಆಮ್ ಕನ್ಫ್ಯೂಸ್ ಯಾವ ಕವರ್ ತಗೊಳ್ಳೋದು ಅಂತ. ಮೈಸೂರು ತಾರ್ಪಸಿ ವಿಚಾರಿಸಿದ್ದೀನಿ, ಆಮೇಲೆ ಶೋರೂಮಲ್ಲಿ ವಿಚಾರಿಸಿದ್ದೀನಿ. ಇನ್ನೂ ಯಾವ್ದು ಬೆಸ್ಟು ಅಂತ ಡಿಸೈಡ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ತಗೊಂಡಿಲ್ಲ. ಫಸ್ಟು ಕಾರ್ ಕವರ್ ತೊಗೋಬೇಕು. ಕಾರ್ ಕವರ್ ತೆಗೆದು ಆಮೇಲೆ ನಾವು ಇಂಡಿಯನ್ಸ್ ಅಂತ ಇದೊಂದು ಪ್ರೂಫ್ ಇಟ್ಕೊಂಡಿದ್ದೀವಿ ಗೈಸ್. ಎಲ್ಲ ಕವರು ಕಿತ್ತೆ ನೋಡಿ. ಇದೊಂದು ಆಚೆದು ಫುಟ್ ರೆಸ್ಟು, ಇದೊಂದು ಕವರ್ ಹಂಗೆ ಬಿಟ್ಟಿದ್ದೀವಿ ನಾವು ಇಂಡಿಯನ್ಸ್ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ. ಇಲ್ಲಾಂದರೆ ಇವೆಲ್ಲ ಅಷ್ಟೊಂದೆಲ್ಲ ಟ್ರೆಡಿಷನ್ ಬ್ರೇಕ್ ಮಾಡಬಾರ್ದು, ಸ್ವಲ್ಪ ಉಳಿಸ್ಕೊಳ್ಳೋಣ ಅಂತ ಬಿಟ್ಟಿದ್ದೀವಿ. ಭತ್ತನ ಬರೋಲ್ಲ ಕೇಳೋ ಹೊರಡಲ್ಲ, ಟೈಮ್ ಆಯ್ತಲ್ಲ ಇವನ್ಗೊಂಥರ. ನಿಮ್ಮ ಹುಡುಗಿ ಸ್ಟೋರಿ ಹಾಕೊಳ್ಳ ನಿಮಗೋಸ್ಕರ ರೀಲ್ ಹುಡುಕ್ತಾ ಇದ್ದೆ. ಅದಿರ್ಲಿ, ಇದು ಆನಂದ್ ಬಿಸಿ ಮಗ, ಬಿಸಿ ಮಾತಾಡ್ತಾ ಮಳೆ ಬರ್ತೈತಲ್ಲ, ಮಾತಾಡ್ತಾ ನಿಂತು. ನಿಜ ಬತ್ತೈತ ಮಗ, ನೋಡಿ ಗೈಸ್ ಇಲ್ಲಿ ಹೆಂಗೈತೆ. ಅವನಿರೋ ಕಡೆ ಮಳೆ ಬರ್ತೈತಂತೆ. ನಿಜಾನ ಸುಳ್ಳ ಗೊತ್ತಿಲ್ಲ. ಸುಳ್ಳು ಹೇಳಿದ್ರೆ ಅವ್ನು ನಂಬರ್ 1, ನಮ್ಗೆ ಗೊತ್ತಿರೋ ವಿಚಾರ ಅದು. ನೋಡೋಣ ಬಂದರೆ ತೋರಿಸ್ತೀವಿ ಬತ್ತನ ಇಲ್ವಾ ಅಂತ. ಏನು ಮಾಡ್ತಾಳೆ ಮಗ ಗಗನ? ವಾಕಿಂಗ್. ನಿನ್ನೆ ನೀವೊಂದು ರೀಲ್ ಕಳ್ಸಿದೆ ನೋಡ್ದಾ? ಒಬ್ಳು ವಾಚ್ ಹಾಕೋಬಿಟ್ಟು ಸ್ಮಾರ್ಟ್ ವಾಚ್ನ ಬನ್ನಿ ಮಾತಾಡ್ಕೊಂಡೆ ಓಡೋಣ. ನಡ್ಕೊಂಡೆ ಮಾತಾಡೋಣ ಅಂತ. ಬಿಕಾಸ್ ಡೈಲಿ ನೋಡ್ಲಿ
ಈಗ ಹಂಗೆ ಸೇಮು ಮಾತಾಡ್ಕೊಂಡೇ ನಡೀತಾವಳೆ. ನಡ್ಕೊಂಡೇ ಮಾತಾಡ್ತಾಳೆ ಗೈಸ್, ನೋಡ್ಕೊಬಿಡಿ. 10,000 ಸ್ಟೆಪ್ಸ್ ಆಗ್ಬೇಕಂತ ದಿನಕ್ಕೆ. ಡೈಲಿ ಗೋಲ್ 10,000 ಸ್ಟೆಪ್ಸ್ ನಡಿಬೇಕು ಅಂತ. ಇವತ್ತು ವಾಕಿಂಗ್ ಹೋಗಿಲ್ಲ ಅವಳು ಬೆಳಗ್ಗೆ. ದಿವಸ ನಾನು ಬರ್ತಿದ್ದೆ ಬೆಳಗ್ಗೆಗೆ, ಅಷ್ಟು ದೂರ ಹೋಗ್ತಿದ್ವಿ ವಾಕಿಂಗ್ಗೆ. ಇವತ್ತು ನಾ ಬಂದಿಲ್ಲ, ಹೋಗಿಲ್ಲ ಅವಳು. ಅದಕ್ಕೆ ಇಲ್ಲಿ ನಾನು ಯಾವ ವಾಕಿಂಗ್ ಹೋಗ್ತಲ್ಲ ಗೈಸ್, ನನ್ನ ಕಾಲು ಎಡಬಿಟ್ಟೈತಿ. ಇವರೆಲ್ಲ ಫಿಟ್ನೆಸ್ ಫ್ರೀಕ್ ಆಯ್ತವ್ರೆ, ವಾಕಿಂಗ್ ಮಾಡ್ತವ್ರೆ. ನಾನು ಡಾಕ್ಟರ್ ನಂಗೆ 15 ದಿನ ರೆಸ್ಟ್ ಮಾಡಕ್ಕೆ ಹೇಳೋರೆ. ಸೊ 15 ದಿನ ಮಿನಿಮಮ್ ರೆಸ್ಟ್ ಮಾಡ್ಕೊಂಡೆ ಸಣ್ಣ ಆಯ್ತು ನೀನು. ಚಿಂತೆ ಕಾಲಿಂಗ್ ಆಗೋಯ್ತಲ್ಲ ಅಂತ. ಅಯ್ಯೋ ನಾನೆಲ್ಲಿ ವಾಸಿ ಆಯ್ತದೋ ಇಲ್ಲೋ ಏನಾಗ್ಬಿಟ್ಟೈತೋ ಅನ್ಕೊಂಡೆ ಗೈಸ್, ಅಷ್ಟೊಂದು ಊದ್ಕೊಬಿಟ್ಟಿತ್ತು. ಇವಾಗ ನೋಡಿ ನಾರ್ಮಲ್ ಶೇಪಿಗೆ ಬಂದಿದೆ. ನಾರ್ಮಲ್ ಶೇಪ್ ಬಂದಿದೆಯಾ? ಇನ್ನೂ ಸ್ವಲ್ಪ ಬಂದಿದೆ ನೋಡಿ. ಈ ಕಡೆ ಕಾಲು ಅದ ನೋಡಿ, ಈ ಕಡೆ ಕಾಲು ನೋಡಿ ಹೆಂಗೆ ಕಾಣಿಸ್ತಿದೆ, ಈ ಕಡೆ ಕಾಲು ನೋಡಿ ಅಷ್ಟು ಕಾಣಿಸ್ತಾ ಇಲ್ಲ. ಇನ್ನೊಂದು ಚೂರು, ಇನ್ನೊಂದು 5% ಇದೆ ಗೈಸ್, ರಿಕವರ್ ಆಗ್ಬಿಡ್ತೀನಿ ಬೇಗ. ಆಗ್ಬಿಟ್ಟು ಜಿಂಕ ಆಗ್ಬಿಡ್ತೀನಿ, ವಾಕಿಂಗ್ ಜಿಂಕ ಆಗ್ಬಿಡ್ತೀನಿ ಗೈಸ್. ಯಾಕಮ್ಮ ಗಗನ ಅಂತ ಕೇಳ್ತಾರೆ ನೋಡು. ಫುಲ್ ರೋಡ್ ಸಂಸ್ಬೇಕು ಅಂತ. ಚಪ್ಪಲಿ ಸಾಸ್ಬೇಕು. ಓಹೋ ಹೊಸ ಚಪ್ಪಲಿ ನೋಡಿ ಗೈಸ್, ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕು. ಯಾಕವ? ಬ್ಲ್ಯಾಕ್ ಅಲ್ಲಿ ಹೋಗ್ತದೆ. ಅಯ್ಯಯ್ಯೋ, ಬ್ಲ್ಯಾಕ್ ಕಲರ್ ತಾರ್ ಹಾಕ್ಸಲ್ ಹೋಗ್ತೀವಿ ಅಂತ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕೊಂಬಂದೋಳಂತೆ. ಗಗನ ಕ್ಯಾಮೋಫ್ಲಾಜ್ ಆಗ್ಬಿಡದ ಅಂತ. ಗೈಸ್ ವೆಲ್ಕಮ್ ಬ್ಯಾಕ್. ನಾವು ನೋಡಿ ಗೈಸ್, ನನ್ನ ಮುಖ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ. ನೋಡಿ ಗೈಸ್ ನನ್ನ ಮಕ್ಕ ಹೆಂಗ್ ಸಿಂಡಿಸ್ತಾನೆ ಅಂತ ನೋಡಿ ಸ್ವಲ್ಪ. ಇದಕ್ಕೆಲ್ಲ ಮೇನ್ ತಿರ್ಡಬೇಕು ಅಂತ ಕೋಪ ಐತೆ ಗೈಸ್ ನನಗೆ. ಮಾತ್ರ ಹೊಡಿಬೇಕು ಅಂದ್ರೆ ಮಾತ್ರ ಮುಖ ತೋರ್ಸಲ್ಲ. ಯಾವ್ದಾರು ಸರಿಯಾಗಿರೋ ಸೈಜ್ಗಳು ಸಿಕ್ಕರೆ ಕರೆಕ್ಟಾಗಿ ಹಾಕ್ತೀನಿ ಗೈಸ್, ತಲೆ ಮೇಲೆ ಹಾಕ್ತೀನಿ ಸೈಜ್ಗಳು ತೆಗೆದು. ಬೇಗ ಬರ್ತೀವಿ ಅಂತ ಹೇಳಿ 4 ಗಂಟೆಗೆ ಬರ್ಬೇಕಾಗಿರೋರು 5:20ಕ್ಕೆ ಬಂದಿದ್ದಾರೆ. ಈಗ 5:25 ಟೈಮ್ ನಾವು ಹೋಗ್ತಾ ಇದೀವಿ. ದಯವಿಟ್ಟು ಅನ್ಫ್ರೆಂಡ್ ಮಾಡಿ ನಿಮ್ಮ ಗ್ರೂಪಲ್ಲಿ ಪ್ಲೀಸ್. ನಾನು ಆದಷ್ಟು ಬೇಗ ಅನ್ಫ್ರೆಂಡ್ ಮಾಡ್ತೀನಿ. 4 ಗಂಟೆಗೆ ಹೊರಡೋದ ಅಂತಿದ್ದು ಗೈಸ್. ಇವ್ನು 4:15 ಇದೇ ಕಾರಣಕ್ಕೆ ನಮ್ಮ ಬ್ಲಾಗಲ್ಲಿ ಜಾಸ್ತಿ ನೋಡಲ್ಲ. ಇವನು 4:15 ಅಂತ, ಅದು 4 ಗಂಟೆಗೆ ಹೋಗೋದ ಬೇಗ, ಅಲ್ಲಿ ಬೇಗ ಹೋಗ್ಬೇಕು ಅಂತ ಹೇಳಿದೀನಿ. ನಾನು 4 ಗಂಟೆಗೆ ಬಂದಿದ್ದೀನಿ, 5:15 ಬಂದವನು ಒಬ್ನೇ ಬಂದವನು. ಮಳೆನೂ ಇಲ್ಲ, ಅಳಿಮಯ್ಯ ಅಂತ ಚಿಕ್ಕ ಇದನ್ನ ಕರ್ಕೊಂಡ್ ಬಂದವನೆ ಜೊತೆಗೆ. ಹೋಗ್ಲಿ ಬಿಡಿ ಗೈಸ್, ಇವ್ನು ಮಾತಾಡೋದೇ ಇಷ್ಟು ನೋಡಿ, ಮಾತಾಡಲ್ಲ. ನಾವು ಆನ್ ದ ವೇ ಹೋಗ್ತಾ ಇದೀವಿ. ಗೊತ್ತಿಲ್ಲ ಸನ್ಸೆಟ್ ಆಗೋಗಿರುತ್ತೆ, ಮತ್ತೆ ಕತ್ಲೆ ಆಗುತ್ತಾ ಏನೋ ಗೊತ್ತಿಲ್ಲ. ಹೋಗೋದಕ್ಕೆ ಇನ್ನು ನಮ್ಗೆ 1/2 hour ಬೇಕು. ಸೊ ನಾವು ಹೋಗಿ ಸಿಗ್ತೀವಿ ನಿಮ್ಗೆ. ಶಿವಕುಮಾರ್ ಊರ ಹತ್ರ ಇದೆ ಊಟಗಳಿಲಿ ಗೈಸ್. ಕಾರ್ ತಗೊಂಡ್ಮೇಲೆ 1 ವಾರ ಆಗಿತ್ತು, 10 ದಿನ 1 ವಾರ ಆಗಿತ್ತು. 10 ದಿನನೇ ಅನ್ಕೊಳ್ಳಿ. ನನ್ನ ಕಾಲು ಇದಾಗಿ 10 ದಿನ ಆಗಿತ್ತು. ಇವತ್ತೇ ಓಡಿಸ್ತಾ ಇರೋದು ಸಚಿನ್ ಕಾರ್. ನೋವು ಕಮ್ಮಿ ಆಯ್ತಾ? ಅಂದ್ರೆ ಸ್ವಲ್ಪ ಆಂಕಲ್ ಹತ್ರ ಸ್ವಲ್ಪ ನೋವು ಜಾಸ್ತಿ. ಹೊತ್ತು ನಿಂತ್ಕೊಂಡ್ರೆ ಪೈನ್ ಬರುತ್ತೆ ಗೈಸ್. ನಾವು ಹೋಗ್ತಿರೋ ದಿನ ಚೆನ್ನಾಗಿಲ್ವೋ, ನಾವು ಹೋಗ್ತಿರೋ ಗಳಿಗೆ ಚೆನ್ನಾಗಿಲ್ವೋ ಗೊತ್ತಿಲ್ಲ. ಬಿಸಿಲು ಇದೆ, ಮಳೆನೂ ಬರ್ತಾ ಇದೆ, ಚೆನ್ನಾಗಿದೆ ವೆದರು. ರೈನ್ಬೋ ಬರ್ಬೇಕು ಇವಾಗ. ಮಾತಾಡ್ತೀರ ಇಬ್ರು ಗಂಡ ಹೆಂಡ್ತಿ. ಮಳೆ ಬರ್ಬಾರ್ದು ಅಂತ ಕೇಳ್ಕೊರ್, ರೈನ್ಬೋ ಬರ್ಲಿ ಅಂತ ಕೇಳ್ಕೊತಾವಳೆ. ಇರ್ಲಿ, ಮಳೆನೂ ಚೆನ್ನಾಗಿರುತ್ತೆ. ಒಂದ್ಸತಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ ಬರೋಣ. ನಾ ಲಾಸ್ಟ್ ಹೋಗಿದ್ದು ಯಾವಾಗಮ್ಮ, ಮದ್ವೆಗೆ ಮುಂಚೆ. ಅಂಡ್ ತುಂಬಾ ಟ್ರಾಫಿಕ್ ಗೈಸ್. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಎಲ್ಲ ಈ ರೋಡಲ್ಲಿ ಹುಣಸೂರ್ಗೆ, ಕುಶಾಲನಗರ, ಕೂರ್ಗೆ ಎಲ್ಲೆಲ್ಲೋ ಹೋಗ್ತಿರ್ತಾರೆ. ಫುಲ್ ಟ್ರಾಫಿಕ್ ಆಗಿದೆ ನೋಡಿ. ಜೋರಾಗಿ ಮಳೆ ಬರ್ತಾ ಇದೆ. ಮಳೆಯಲ್ಲಿ ಕಾರ್ ಒಳಗಡೆ ಇರ್ತೀವಿ ಅನ್ಸುತ್ತೆ ಗೈಸ್. ಅಲ್ಲಿ ಹೋಗ್ಬಿಟ್ಟು ನಾವು ಇಲ್ಲಿಂದ 4 ಗಂಟೆ ಹೋಗೋದು ವೇಸ್ಟ್ ಆಗ್ಬಿಟ್ರೆ. ಇರ್ಬೋದಾಯ್ತಲ್ಲ ನಾವು. ನಾ ಹೇಳ್ದೆ ಹೋಗಿ ಒಂದು 1/2 ಗೋಬಿ ತಿನ್ಕ ಬನ್ನಿ, ಊಟ ಮಾಡಿ ಮನೆ ಟಿವಿ ನೋಡ್ಕೊಂಡು ಅಂತ ಹೇಳಿ. ನೀನ್ ಚುರುಮುರಿ ಗೋಬಿ ಎಲ್ಲ ಚುರುಮುರಿ. ಈಗ ಮಳೆ ಬರ್ತಾ ಇದೆಯಲ್ಲ, ಬಿಸಿಲಿಗೆ ಗೋಬಿ. ಮಳೆ ಜೋರಾಗೆ ಬರ್ತಾ ಇದೆ ಗೈಸ್. ಅಂಡ್ ಗೈಸ್ ಫೈನಲಿ ಇಲ್ಲಿ ನೋಡಿ, ಒಂಚೂರು ಮಳೆ ಇಲ್ಲ. ಸನ್ ಸೆಟ್ ಆಗ್ತಾ ಇದೆ. ನಾವ್ ಇನ್ನೊಂದು 5 minutes ಅಲ್ಲಿ ಡೆಸ್ಟಿನೇಷನ್ ಅಲ್ಲಿ ಇರ್ತೀವಿ. ನೀರ್ ನೋಡಕ್ಕೆ ಒಂಥರ ಖುಷಿ ನನ್ಗೆ, ಸಂತೋಷ. ಎಸ್. ಅಂಡ್ ಗೈಸ್ ಇನ್ನೊಂದು ಹೇಳ್ಬೇಕು, ನಾವು ನೆಕ್ಸ್ಟ್ ಕಮಿಂಗ್ ಫ್ರೈಡೆ 29th ಕುಂದಾಪುರಕ್ಕೆ ಬರ್ತಾ ಇದೀವಿ. ನಾನು ಸಚಿನ್ ಬರ್ತಾ ಇದೀವಿ. ಯಾರು ಸಿಗ್ಬೇಕು ಅಂತಿದ್ರೆ ಕುಂದಾಪುರ ರೈಲ್ವೆ ಸ್ಟೇಷನ್. ಲಾಸ್ಟ್ ಟೈಮ್ ಬಂದಿದಾಗ ಕುಂದಾಪುರದ ಜನ ಎಷ್ಟು ಜನ ಮೆಸೇಜ್ ಮಾಡಿದ್ರಿ, ಸಿಗ್ತೀರಾ, ಸಿಗಿ ಪ್ಲೀಸ್ ಸಿಗಿ ಅಂತೆಲ್ಲ ತುಂಬಾ ಜನ ಕೇಳ್ಕೊಂಡಿದ್ರಿ. ಸೊ ನೋಡಿ, ಫ್ರೀ ಇದ್ರೆ ಬನ್ನಿ ಸಿಗುವ. ಎಸ್, ಬನ್ನಿ ಸಿಗುವ. ನಾವು ಫಸ್ಟ್ ಹಾಫ್ ಸ್ವಲ್ಪ ಬಿಸಿ ಇರ್ತೀವಿ, 1 o'clock ವರೆಗೂ ಅನ್ಸುತ್ತೆ. ಆಮೇಲೆ ಕುಂದಾಪುರ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಅಂಡ್ ಪುನಃ ನೈಟ್ ಟ್ರೈನ್ ಇದೆ, ಟ್ರೈನ್ ಅಲ್ಲಿ ಬಂದ್ಬಿಡ್ತೀವಿ ವಾಪಸ್ಸು.
ಸೊ ಯಾರಾದ್ರೂ ಫ್ರೀ ಇದ್ರೆ ಸಿಗೋಣ ಅಂತ ಇದ್ರೆ ಸಾಕಷ್ಟು ಇನ್ಸ್ಟಾಗ್ರಾಮ್ ಪೇಜ್ DM ಮಾಡಿ. ಎಸ್, ಸೊ ವಿ ಕ್ಯಾನ್ ಕನೆಕ್ಟ್. ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನಾವು ಕನೆಕ್ಟ್ ಆಗಿ ಅಲ್ಲಿ ಸಿಗೋಣ. ಬೆಳಗ್ಗೆನೂ ಬಂದು ರೈಲ್ವೆ ಸ್ಟೇಷನ್ ಅಲ್ಲೇ ಇಳಿತೀವಿ, ಒಂದು 5:30 ಹಂಗೆ. ಅಂಡ್ ಈವ್ನಿಂಗು ನಮಗೆ 8 o'clock 8:30 ಹಂಗೆ ಟ್ರೈನ್ ಇದೆ. ಅಲ್ಲಿ ಕಣ ಚೆಕ್ ಪಾಯಿಂಟ್ ಇದೆ ನೋಡಿ, ಇಲ್ಲಿ ಆಗ್ಲೇ ಎಷ್ಟೊಂದು ಜನ ಬಂದ್ಬಿಟ್ಟವ್ರೆ. ಲಾಸ್ಟ್ ಟೈಮ್ ಗೈಸ್ ಇಲ್ಲಿ ನೋಡಿ, ಇಲ್ಲಿ ಕಡೆ ಲಾಸ್ಟ್ ಟೈಮ್ ಇಲ್ಲಿ ಒಣ ತಂದಾಗ ಮೈ ಕಾನ್ಫಿಡೆನ್ಸ್ ವಾಸ್ ಎಲ್ಲಿ ರೋಡ್ ದೋರ್ಸ್ ಹೊಡಂಗೈತೆ ಅಂತ, ಎಲ್ಲೇನು ಟಚ್ ಆಗ್ಬಿಡುತ್ತೆ ಅಂತ ಫುಲ್ ಇನ್ನೂ ಕಿತ್ತಾಗಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ, ಅದು ವರ್ಣ ಸ್ವಲ್ಪ ಕೆಳಗಡೆ ಕಮ್ಮಿ ಇದೆಯಲ್ಲ. ಸೊ ಈಗ ಆರಾಮಾಗಿ ಹೋಗ್ಬೋದು. ಇಲ್ಲಿ ಟಿಕೆಟ್ಸ್ ತಗೋತಾರೆ. ಅಂಡ್ ನೀವು ಯಾರಾದ್ರೂ ನೋಡ್ಬೇಕು ಬರ್ಬೇಕು ಅಂತ ಇದ್ರೆ ಬನ್ನಿ, ಪರಿಸರ ಗಲೀಜ್ ಮಾಡಬೇಡಿ, ನೋಡಿ ಕುತ್ಕೊಳ್ಳಿ, ಎಂಜಾಯ್ ಮಾಡಿ ಸನ್ಸೆಟ್ ನ. ಹೋಗಿ ಗೈಸ್, ಇದೆ ನೋಡಿ ಮೀನಾಕ್ಷಿಪುರ. ಆದ್ರೆ ನಮ್ಮ ಬ್ಯಾಡ್ ಲಕ್ ಅಲ್ಲಿಗೆ ಬಿಡ್ತಾ ಇಲ್ಲ, ಯಾರೋ ಒಂದು ಇಬ್ರಿದ್ದಾರೆ. ಎಲ್ಲಾ ಕಾರ್ನು ಸ್ಟಾಪ್ ಮಾಡಿ ಪುಣ್ಯವಂತರು ಅನ್ಸುತ್ತೆ, ವಾಪಸ್ ಕಳಿಸ್ತಾ ಇದಾರೆ, ಬಿಡ್ತಿಲ್ವಂತೆ. ಸೊ ಇಲ್ಲಿ ನಿಲ್ಸ್ಕೊಂಡಿದೀವಿ ನೋಡಿ, ಎಷ್ಟು ಚೆನ್ನಾಗಿದೆ. ಪ್ರಕೃತಿನ ಎಂಜಾಯ್ ಮಾಡೋಣ ಅಂತ ಬಂದ್ರೆ, ನಾನು ಅಲ್ಲಿ ಕುತ್ಕೊಳ್ಳೋಣ ಅಂತ ಬಂದ್ರೆ ಇಲ್ಲಿ ಬಿಡ್ತಾನೆ ಇಲ್ವಲ್ಲ. ಅಲ್ಲಿ ಯಾವುದೋ ಅಲ್ಲಿ ಯಾವುದೋ ಒಂದು ಫ್ಯಾಮಿಲಿ ಇದೆ ಅಷ್ಟೇ. ಇಲ್ಲಿ ಯಾರೋ ಮರೇಲಿ ಒಬ್ರು ಕೂತವ್ರೆ. ಸಕ್ಕದಾಗಿದೆ. ಆದ್ರೆ ನೋಡಿ ಎಲ್ಲ ವಾಪಸ್ ಬರ್ತಾ ಇದ್ದಾರೆ, ವಾಪಸ್ ಕಳಿಸ್ತಾ ಇದ್ದಾರೆ ಎಲ್ಲರನ್ನು. ಗೈಸ್, ಮೀನಾಕ್ಷಿಪುರಕ್ಕೆ ಬಂದಿದ್ದು ಫಸ್ಟ್ ಕಾರಣನೇ ಏನು, ಕಾರ್ ತೊಗೊಂಡೋಗಿ ಅಲ್ಲಿ ಸ್ವಲ್ಪ ಗ್ರೀನರಿ ಎಲ್ಲ ನಿಂತ್ಕೊಂಡು ಚುಟ್ಟು ಫೋಟೋ ತಗೊಳ್ಳೋಣ ಅಂತ. ಬಟ್ ಕಾರ್ನೇ ಇಲ್ಲ ಹಾಕ್ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ್ಬಿಡ್ತು. ಬಟ್ ಇಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ಟು ಸ್ವಲ್ಪ ಹೊಡಿತಾರೆ ಹಂಗೆ. ಇಲ್ಲೇ ಟೊಮೊಟೊ ಕೂಲಿಗೆ ಹಾಕೋತಾರೆ ನೋಡಿ. ಸೊ ನಾವಿಲ್ಲ ಇಲ್ಲೇ ಹಾಕ್ಬಿಟ್ಟು ಹೋಗ್ತಾಯಿದ್ದೀವಿ ಗೈಸ್. ಇಲ್ಲೇ ಬೇಡದ ಮನಸ್ಸಲ್ಲಿ ಯಾರು ಟಚ್ ಕಿಚ್ ಮಾಡ್ಬಿಟ್ರೆ ಅಂತ ಭಯ ಅಂದರು, ಧೈರ್ಯ ಮಾಡಿ ಹಾಕ್ಬಿಟ್ಟು ಹೋಗ್ತಾಯಿದ್ವಿ ಸೈಡಲ್ಲಿ. ತೆಡ್ಸ್ಕೊ ಕತ್ಲಾಗ್ಬಿಡುತ್ತೆ. ಬೀದಿ ವಿಪರೀತ ನೋಡಿ ಗೈಸ್, ಎಲ್ಲರೂ ಹೊಡೆದು ಕಳಿಸ್ತವ್ರೆ ಪೊಲೀಸು, ಎಲ್ಲರೂ ಆಚೆ ಬರ್ತವ್ರೆ. ನಾವು ಅಟ್ಲೀಸ್ಟ್ ಹೋಗಿ ಕೂತ್ಕೊಳ್ಳವ ಅಂತ ನಿಮ್ದಾಗಿ ಅದಕ್ಕೂ ಬಿಡ್ತಾ ಇಲ್ಲ. ನಿಮ್ಮಂತ ಹೋಗಿ ನೀರಿಗೆ ಬಿದ್ದು ಸಾಯ್ತೀರ ಅಂತ ಅದ್ರ KRS ಡ್ಯಾಮ್ ಎಲ್ಲ ಆಡಷ್ಟು ಈಜ್ ಬರಲ್ಲ ಮಗ. ಯಾರಾದ್ರೂ ಸತ್ತೋಗ್ಬಿಡ್ತಾರೆ ಮಗ. ನೀನು ಒಲಿಂಪಿಕ್ ಮಗ ಮಗ ಸ್ವಿಮ್ಮಿಂಗ್ ಪಟುನು ನೀನು. ಗೊತ್ತು ಮಗ ಗೊತ್ತು ಮಗ ಗೊತ್ತು ಮಗ ಗೊತ್ತು ಮಗ. ಇದು ಎಡಿಟ್ ಮಾಡಿ ಇನ್ನೊಂದ್ಸತಿ ಹಾಕ್ತೀನಿ, ರಿಪೀಟ್ ಮಾಡಿ. ಗೊತ್ತು ಮಗ ಗೊತ್ತು ಮಗ. ಅದಕ್ಕೆ ಬೇಕು ಅಂತ ಹಂಗೆಲ್ಲ ಮಾಡೋದು. ಹೆಂಗೆ ಮಾತಾಡು. ಸೇಮ್ ಅದು ಯಾವ ಫಿಲಮಲ್ಲಿ, ಅನಾಥರ ಫಿಲಮಲ್ಲಿ ಉಪೇಂದ್ರ. ಗೈಸ್, 2 ತಾರು ಫೇಸ್ ಆಫ್ ಆಗ್ತಾಯಿದೆ ನೋಡಿ. ಇನ್ನೊಂದು ತಾರು ಹೋಗೋಷ್ಟು ಜಾಗ ಇದೆ, ಅಲ್ಲಿ ಜಾಗ ಇದೆ, ಹೋಗ್ತಾರೆ ಅವರೇ. ನೋಡೋಣ ಹೋಗ್ತಾರೆ ಇಲ್ವ ಅಂತ. ಹೋಗ್ತಾರೆ ಮಗ, ತುಂಬ ಜಾಗ ಇದೆ. ಈ ಥರ ಆಗೋಯ್ತಲ್ಲ ಪುಟ್ರಂಗಣ ನಮ್ಮ ಪರಿಸ್ಥಿತಿ. ಇಲ್ಲೇ ನಡೆಯುವ ಟೊಮೊಟೊ ಐತೆ, ಟೊಮೊಟೊ ಗಿಡ ತಿನ್ಕ ಕೂತ್ಕೊಳ್ಳೋದು ಶಿವಕುಮಾರ್. ಒಳಗಡೆ ಎಲ್ಲ ಇವ್ ನನ್ನ ಮಗ ಅವನಲ್ಲ ಗೈಸ್, ಈ ನನ್ನ ಮಗನಿಂದ ನನಗೆ ಬರ್ತಾರೆ ಕೋಪಕ್ಕೆ ಗೈಸ್. ಹೊಡೆದು ನ್ಯಾತಾಕ್ಬೇಕು ಅಂತ ಆಸೆ ಐತೈತೆ, ಬಟ್ ಇವ್ನು ಎತ್ತಕ್ಕಾಗಲ್ಲ. ಕೋಪ ಬರ್ತೈತೆ. ಅಯ್ಯೋ ನೋಡಿ ಗೈಸ್, ಸಕ್ಕತ್ತಾಗಿರೋ ಸೀನರಿ. ನಾವು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವಕಾಶ ಆಗಲಿಲ್ಲ, ತುಂಬ ಬೇಜಾರಾಗ್ತಾ ಇದೆ. ಬಂದಿರೋದು ಅದಕ್ಕೆ ಸುಮ್ಕ ಇಲ್ಲ ಅಂತ ವಾಪಸ್ ಹೋಗ್ಬೇಕಾಗತ್ತೆ ಇವಾಗ. ನೋಡೋಣ ಕತ್ಲಾಗಂಟ. ಗೈಸ್, ಬಂದಿದ್ದು ವೇಸ್ಟ್ ಆಯಿತು. ಇಲ್ಲಿಂದಾನೇ ನಾವು ನೀರು ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಪ್ಲ್ಯಾನ್ ಗಾನ್ ರಾಂಗ್. ಇನ್ನು ಸ್ವಲ್ಪ ಬೇಗ ಬಂದಿದ್ರೆ ಅಟ್ಲೀಸ್ಟು ನಾವು ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬರ್ಬೋದಾಗಿತ್ತು. ಗಾಡಿ ತೊಗೊಂಡು ಹೋಗೋಕ್ಕಾಗಲ್ಲ, ಅಲ್ಲೆಲ್ಲ ಅಗ್ಬಿಟ್ಟಿದ್ದಾರೆ ಗಾಡಿ ಹೋಗೋ ಜಾಗದಲ್ಲಿ. ಗೈಸ್, ನಾವು ಇದೆಲ್ಲ ನಿಮಗೋಸ್ಕರ ತಿಳ್ಸೋಕ್ಕೆ ಇಷ್ಟು ದೂರ ಡೀಸೆಲ್ ಎಲ್ಲ ಖರ್ಚು ಮಾಡಿಕೊಂಡು ವ್ಲಾಗ್ ಮಾಡ್ಕೊ ಬರೋದು ಅನ್ಸುತ್ತೆ ಗೈಸ್. ಯೂಟ್ಯೂಬ್ ಮುಖಾಂತರ ಆದರೂ ನಿಮ್ಗೆ ಗೊತ್ತಾಗಲಿ ಈ ಥರ ಕ್ಲೋಸ್ ಆಗೈತೆ. ಹೌದಲ್ಲ, ಬಂದಿದ್ದ ಕಡೆ ಎಷ್ಟೊಂದು ಕಡೆ ಹಿಂಗೆ ಆಗುತ್ತೆ ಅಲ್ವಾ. ಬರ್ತೀವಿ, ಇರೋದೇ ಇಲ್ಲ, ಬೇಜಾರು ಮಾಡ್ಕೊಂಡು ಹೋಗ್ಬೇಕು. ಸೊ ಗೈಸ್, ಮಳೆ ಬರ್ತಿತ್ತು, ಹೆಂಗೋ ಮನೇಲೆ ಬಜ್ಜಿ ಗಿಜ್ಜಿ ಮಾಡ್ಕೊಂಡು ಎಂಜಾಯ್ ಮಾಡ್ಬೇಕಾಗಿತ್ತು. ಈಗ ಹೋಯ್ತು, ಕತ್ಲೆ ಆಗ್ತಾ ಇದೆ ಟೈಮು. ಮೀನಾಕ್ಷಿಪುರದ ಹತ್ರ ಮೀನ್ ಸಿಗುತ್ತೆ ಗೈಸ್, ಮೀನ್ ತಿನ್ನಕ್ಕಾರು ಹೋಗೋಣ, ಆಧಾರ ಸಿಗುತ್ತೆ ನೋಡೋಣ. ಗೈಸ್, ನಿಮ್ಗೆ ನಿರಾಸೆ ಮಾಡಬಾರ್ದು ಅಂತ ಅಟ್ಲೀಸ್ಟ್ ಒಂದು ಸ್ವಲ್ಪ ನಿಮ್ಗೇನಲ್ಲ ಗೈಸ್, ಅವಳು ನಿರಾಸೆ ಆಗಬಾರ್ದು ಅಂತ ನೀರಿನ ಕಡೆ ಬರ್ತಾಳೆ. ಸೊ ನಾವು ಮೀನಾಕ್ಷಿಪುರ ಬಿಟ್ಟು ಸಾಗರಕಟ್ಟೆಗೆ ಬರ್ತಾ ಇದೀವಿ. ಮುಚ್ಕೊಂಡು ಆಗ್ಲೇ ಬರ್ಬೇಕಿತ್ತು ನಾವು. ಹೌದು, ಅಕ್ಕಪಕ್ಕದಲ್ಲೇ ಇದೆ. ನಾನು ಸಾಗರಕಟ್ಟೆ ಅಂತಾನೆ ಅನ್ಕೊಂಡು ಇಮ್ಯಾಜಿನೇಷನ್ ಅದ್ ಬಂತು, ಆದ್ರೆ ಮೀನಾಕ್ಷಿಪುರ ನೇಮು. ಸೊ ಎರಡು ಒಂದೇ ತರ. ಆದ್ರೆ ಇಲ್ಲಿ ಸಾಗರಕಟ್ಟೆಯಲ್ಲಿ ನೀರು ತುಂಬಾ ಬತ್ತೋಗಿದೆ ಗೈಸ್, ನೀರೇ ಇಲ್ಲ. ಅದಕ್ಕೆ ಇಲ್ಲಿ ಯಾರು ನೋಡ್ಕೊಳ್ಳೋರಿಲ್ಲ ನೋಡಿ.
ಇಲ್ಲೆಲ್ಲ ನೀರಿರುತ್ತೆ ಈ ಜಾಗದಲ್ಲೆಲ್ಲ. ಅಪ್ಪಲ್ಲಿ ಒಂದು ರೆಡ್ ಸಿಗಾಕಬಿಟ್ಟಿತ್ತು. ಅಲ್ಲಿಂದ ಬಂದ್ವಿ. ಸೊ ಇಲ್ಲೆಲ್ಲ ಕಾರ್ಗಳು ನಿಂತಿದೆ, ನೀರ್ ತುಂಬಾ ಕಮ್ಮಿ ಇದೆ. ಸೊ ಅದಕ್ಕೋಸ್ಕರ ನಾವು ಹೋಗ್ತಾ ಇದೀವಿ, ಹೋಗ್ಬೋದು ಅಂತ. ಇಲ್ಲ ಅಂದ್ರೆ ಹೋಗ್ತಾ ಇರ್ಲಿಲ್ಲ. ನೀರಿತ್ತು ಹೌದು, 2-3 months ಬ್ಯಾಕ್. 2-3 months ಬ್ಯಾಕ್ ಸಖತ್ ನೀರಿತ್ತು. ತಮಿಳ್ನಾಡು ಪೋಯ ಇವಾಗ್ಲೂ ಬಿಡ್ತಾವ್ರೆ ಗುರು. ಏನ್ ಮಾಡ್ತೀಯ? ಸೊ ಬನ್ನಿ ಇಳಿದ್ಮೇಲೆ ತೋರಿಸ್ತೀನಿ, ಚೆನ್ನಾಗಿದೆ. ಆದ್ರೆ ವ್ಯೂ ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಇತ್ತು, ಜಾಸ್ತಿ ನೀರಿತ್ತಲ್ಲ. ಸೊ ಆಮೇಲೆ ಇಲ್ಲಿ ಕತ್ಲಾಗೋಯ್ತು, ಸನ್ಸೆಟ್ ಹೋಯ್ತು. ಸುಮ್ಮನೆ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತ. ಗೈಸ್ ಫೈನಲಿ ಸಾಗರ್ ಕಟ್ಟೆ ಒಳಗಡೆನೆ ಬಂದ್ಬಿಟ್ಟಿದ್ದೀವಿ ಗೈಸ್ ನಾವು. ನೋಡ್ಕೊ ನೀರು ಅಲ್ಲಿ ಅಷ್ಟೇ ಇರೋದು, ಬತ್ತೋಗಿ ನೋಡಿ ಗೈಸ್. ಈ ಬ್ರಿಡ್ಜ್ ಮೇಲೆ ಮೇಕಿರೋದು ನೀರು. ಈಗ ಎಲ್ಲ ಖಾಲಿಯಾಗಿ ಇಷ್ಟೇ ಐತೆ ಗೈಸ್. ಜಮೀನ್ಗೆ ಹೋದ್ರೆ ಅಲ್ಲೇ ಹೋಗಿ ಆರಾಮಾಗಿ ಕುತ್ಕೊಂಡಿದ್ದು ಬರ್ಬೋದು. ಈಗ ನಾವು ಕಾರ್ನ ಇಲ್ಲಿ ಹಾಕೊಂಡಿದ್ದೀವಿ ಗೈಸ್. ಸ್ವಲ್ಪ ಹೊತ್ತು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೂತ್ಕೊಂಡು ಹೋಗೋಣ ಅಂತ. ಇಲ್ಲಿ 2 ಕಾರ್ ಇದೆ. ಇನ್ನು ಆ ಕಡೆಗೆ ಸ್ವಲ್ಪ ವೆಹಿಕಲ್ಸ್ ಇದೆ, ಇಲ್ಲಿಂದ ಆ ಕಡೆಗೆ ಸ್ವಲ್ಪ. ಇಲ್ಲಿ 2 ಕಾರ್ ಇರೋದು ಗೈಸ್. ಹೋಗ್ಬಿಡ್ಬೇಡ ಬಾ, ಸೆಟ್ಲಾದೇನವ. ಯಾವಾಗ ಬಂದ್ರಿ? ನಾವು ಮುಂಜಾನೆ ಬಂದ್ವಿ. ಮುಂಜಾನೆ ಅಂತ ಸಂಜೆ ಬಂದು ಕೂತ್ಕೊಬಿಟ್ಟಿಲ್ಲಿ. ಸೆಟ್ಲಾದೇನವ ನೀನು? ಸೆಟ್ಲ್ ಆಯ್ತಾ ಇದ್ದೀರಾ? ಸನ್ಸೆಟ್ ಆಗ್ಬಿಟ್ಟಿದೆ ಗೈಸ್, ಇವಾಗ ಸೆಟ್ಲ್ ಆಯ್ತವ್ರು ಇವರು. ಸಕ್ಕತ್ತಾಗಿದೆ, ಗಾಳಿ ಪ್ರಶಾಂತವಾಗಿದೆ. ಆನಂದ್ ಕುಂದಾಪುರಲ್ಲಿ ಕೋಡಿ ಬೀಚ್ ಬಿಟ್ರೆ ಇನ್ ಯಾವ ಬೀಚ್? ಮಲ್ಪೆ ಬೀಚ್ ಅದಲ್ಲ, ಮಲ್ಪೆಲೆ ಅದ ಯಾವ್ದು ಮರವಂತೆ ಬೀಚ್ ಬಿಟ್ಟು ಬೇರೆ ಇನ್ಯಾವ ಬೀಚ್ ಇದೆ? ಕೋಡಿ ಬೀಚ್. 2 ಅಲ್ಲ? ಕೋಡಿ ಬೀಚ್ ಬಿಟ್ರೆ ಮರವಂತೆ ಬೀಚ್. ಎಲ್ಲಿ ಹೋದ್ರು ಸೇಮ್ ಬೀಚ್. ಮರವಂತೆ ಬೀಚ್ ನಮ್ಗೆ ದೂರ ಆಗುತ್ತೆ, ಕೋಡಿ ಬೀಚ್ಗೆನೆ ಹೋಗ್ಬೇಕು. ಅಲ್ಲ, ಟ್ರಾವೆಲ್ ಮಾಡಕ್ಕೆ ನಮ್ಗೆ ದೂರ ಆಗುತ್ತೆ, ಪ್ರೈವೇಟ್ ವೆಹಿಕಲ್. ಕೋಡಿ ಬೀಚ್ಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಆಕ್ಚುಲಿ ಮರವಂತೆ ಬೀಚ್ ಅಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾರೆ, ಇಲ್ಲ ಜಸ್ಟ್ ನೋಡಕ್ ಅಷ್ಟೇ. ಅದು ಹೋಗ್ತಾ ರೋಡಲ್ಲಿ ನೋಡ್ಬೇಕು ಅಷ್ಟೇ ಅದನ್ನ. ಕುಂದಾಪುರ ಅಂದ್ರೆ ನನಗೆ ಬರೀ ಶೆಕೆ ಆಯ್ತದೆ. ಈಗಲೇ ಬೇವ್ರು ಬರ್ತದೆ ಕುಂದಾಪುರ. ಈಗ ಹೆಂಗಿದೆ ಗೈಸ್ ವೆದರ್? ಯಾರೋ ಕುಂದಾಪುರ ಇದ್ರೆ ವೆದರ್ ಹೆಂಗಿದೆ ಅಂತ ಹೇಳಿ, ಆ ಕಡೆ ಸ್ವಲ್ಪ ಕಮೆಂಟ್ ಹಾಕಿ ನಮಗೆ. ಶೆಕೆ ಇದೆಯಾ? ಅದ್ರ ತಕ್ಕಂಗೆ ಔಟ್ಫಿಟ್ಸ್ ತರ್ತೀವಿ ಗೈಸ್. ಕಮೆಂಟ್ ಹಾಕಿ ಕುಂದಾಪುರದಲ್ಲಿ ವೆದರ್ ಹೆಂಗಿದೆ ಅಂತ. ಸೊ ಜಾಸ್ತಿ ಶೆಕೆ ಇದ್ರೆ ಅದ್ರ ತಕ್ಕಂಗೆ ನಾವು ವರ್ಷದ 12 ತಿಂಗಳು ಬೇರೆಲ್ಲೇ ಸ್ನಾನ ಅಲ್ಲಿರೋದೇ 2 ಕಾಲ ಅಂತೆ, ಒಂದು ಮಳೆಗಾಲ ಒಂದು ಸೆಕೆಗಾಲ. ಮಳೆ ಬರ್ತಾ ಇದೆಯಾ ಏನು ಅಪ್ಡೇಟ್ ಮಾಡಿ ನಮ್ಗೆ ಅಲ್ಲಿ ಓಡಾಡೋದಕ್ಕೆ. ಸೊ ನಾವು ಕೋಡಿ ಬೀಚ್ಗೆ ಹೋಗ್ಬೇಕು ಅನ್ಕೊಂಡಿದೀವಿ. ಅಂಡ್ ನಮ್ಗೊಂದು ಕೆಲಸ ಇದೆ, ಅದ್ ಬಿಟ್ರೆ ಶೆಟ್ಟಿಸ್ ಲಂಚ್ ಹೋಮ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಅದ್ ಬಿಟ್ರೆ ಇನ್ಯಾವ ಪ್ಲೇಸ್ ನೋಡ್ಬೋದು? ರೈಲ್ವೆ ಸ್ಟೇಷನ್ ನಿಯರ್ ಬೈ. ರೈಲ್ವೆ ಸ್ಟೇಷನ್ ನೋಡ್ಬೋದು ಅಕ್ಕ, ರೈಲ್ವೆ ಸ್ಟೇಷನ್ ಬಂದ್ಬಿಡಿ. ಆಟೋದಲ್ಲಿ ಓಡಾಡೋ ತರ ಇನ್ಯಾವ್ದಾದ್ರು ಕುಂದಾಪುರದಿಂದ ರೈಲ್ವೆ ಸ್ಟೇಷನ್ ಒಳಗೆ ಹೋಗಕ್ಕೆ ತುಂಬಾ ದೂರ ಇದೆ. ಸೊ ಇನ್ಯಾವ್ದಾದ್ರು ಚೆನ್ನಾಗಿರೋ ಪ್ಲೇಸ್ ಇದ್ರೆ ಹೇಳಿ, ಕಮೆಂಟ್ ಹಾಕಿ ಗೈಸ್. ಶಿವಕುಮಾರ್ ಸ್ವಲ್ಪ ಕಷ್ಟದಕ್ಕೆ ಮಾತಾಡಿ. ಕಷ್ಟ ಎಲ್ಲ ಮಾತಾಡೋದು ಮಗ. ಏಯ್ ಕಷ್ಟನೇ ಇಲ್ಲ ಶಿವಕುಮಾರ್, ಕಷ್ಟನೇ ಇಲ್ಲ ಗೈಸ್. ಬಾಯಾರ್ಕೆ ಹಂಗೆ ಆಗ್ಬಿಡ್ಲಿ ಅಂತ್ಯಾ? ನಿಮ್ಗೆ ಏನಿಲ್ಲ ಹಿಂಗೆ ಇರುತ್ತಾ? ಉತ್ತರ ಕರ್ನಾಟಕ ಏನಾರು ಹೇಳು, ಉತ್ತರ ಕರ್ನಾಟಕ ಮಂದಿಗೆ ಏನಂತ ಹೇಳ್ಬೇಕು? ಏನಾರು ಹೇಳು, ನನ್ನ ಕೇಳು. ಮೈಸೂರು ಭಾಷೆಲ್ಲ ಕೇಳ್ತಿಲ್ಲ, ಏನಂತ ಹೇಳ್ಬೇಕು ಹೇಳು ಅಂತ. ಹೇಳ್ರಿ ಎಂತಾರ ಹೇಳ. ನಾವ್ ಏನು ಹೇಳಂಗಿಲ್ಲಪ್ಪ. ಎಂತ ಹೇಳಾಗೈತಿ? ಏನ್ ಹೇಳಂಗಿಲ್ಲ, ಎಲ್ಲಾರು ನಮ್ಮ ಉತ್ತರ ಅದ್ ಹೇಳ್ರಿ. ಯಾರು ಸಾಗರ್ ಸ್ಟೋರಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದ್ಲು ಮಾಡ್ರಿ. ಉತ್ತರ ಕರ್ನಾಟಕ ಭಾಷೆ ಹೇಳಲ್ಲ, ಹಿಂಗೆ ಹೇಳಿ. ಹಿಂಗೆ ಒಂದೇ ಪದ ಮಾಡ್ರಿ. ಹಿಂಗೆ ಮಾತಾಡ್ತೀರಿ 3 ಕಡೆ? ಹಿಂಗೆ ಮಾತಾಡ್ತೀರಿ, ಹಿಂಗೆ ಮಾತಾಡ್ತೀರಿ. ಎಂತ ಎಂತ ಸಾಮಾರ್ರೆ ಹಿಡಿದು ಹೊಡೆಯೋರಿಲ್ಲ ನಿನ್ನ. ಗೈಸ್ ನಾನು ಇಲ್ಲಿ ಕುತ್ಕೊಂಡು ವ್ಯೂನ ಎಂಜಾಯ್ ಮಾಡ್ಬೇಕನ್ನೋದು ನನ್ನ ಆಸೆ ಇತ್ತು. ಆ್ಯಂಡ್ ನಾನು ನೋಡಿ ಇಲ್ಲಿ ಹಿಂದೆಗಡೆ ಕೂತಿದ್ದೀನಿ. ಕತ್ಲೆ ಆಗೋಯ್ತು, ಬೇಗ ಬರಬೇಕಾಗಿತ್ತು. ಅಂದ್ರೆ ಪರವಾಗಿಲ್ಲ, ನೆಕ್ಸ್ಟ್ ಕಬಿನಿಗೆ ಹೋಗೋಣ.